ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ಸಿಗೆ ಬಂಡಾಯದ್ದೇ ತಲೆನೋವು. ಬಾಗಲಕೋಟೆ ನಗರಸಭೆಯ ಮಾಜಿ ಸದಸ್ಯ ಗೋವಿಂದರಾಜ್ ಬಳ್ಳಾರಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರ ಸ್ಪರ್ಧೆಯ ಬಗ್ಗೆ ಕೇಳಿದಾಗ ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹೇಳಿದ್ರಂತೆ, ಗೋವಿಂದರಾಜ್ ಬಳ್ಳಾರಿಯಿಂದ 4 ಕೋಟಿ ಇದಾವಷ್ಟೇ ಅಂತ. 4 ಕೋಟಿ ಇದಾವ, 4,000 ಓಟ್ ಇದಾವ, ನಾನು ತೋರಿಸ್ತೀನಿ ಅಂತಿದ್ದಾರೆ ಗೋವಿಂದರಾಜ್ ಬಳ್ಳಾರಿ. ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ನಂಜಯ್ಯನಮಠ ಅವರೇನೋ ಹೇಳದ್ರಂತೆ 4 ಓಟ್ ಇದಾವೆ ಗೋವಿಂದರಾಜ್ ಬಳ್ಳಾರಿ ಹಿಂದೆ ಅಂತ. 4,000 ತೋರಿಸ್ತೀನಿ ಅಂತಿದ್ದಾರೆ ಗೋವಿಂದರಾಜ್ ಬಳ್ಳಾರಿ. ಮೊನ್ನೆ ಜಿಲ್ಲಾಧ್ಯಕ್ಷರು ನಂಜನಮಠ ಸಾಹೇಬರು ಅವನ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ, ಅವ್ನು 4 ಓಟ್ ಬೆಳಂಗಿಲ್ಲ, ಅವ್ನು ಭಾಳ ಮಹತ್ವ ಕೊಡಬೇಡ್ರಿ ಅಂತ ಹೇಳಿ ನಮಗೆ ಅವ್ರ ಮನೇನು 2 ಓಟ್ ಬೀಳುತ್ತಾವೆ, ಹೊರಗಿನ 4 ಬೀಳುತ್ತಾವೆ, ಅದು ಬಿಟ್ಟರೆ ಏನಿಲ್ಲ, ಭಾಳ ಇಂಪಾರ್ಟೆನ್ಸ್ ಕೊಡಬೇಡ್ರಿ ಅಂತ ಹೇಳ್ತಾರಂತ. ಈ ಮಾತು ಹೇಳ್ಬೇಕಂದ್ರೆ ನೀವು ಸ್ವಲ್ಪ ನಿಮ್ಮ ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ಜನಬಲ ಯಾವಾಗ ಬರ್ತದಂದ್ರೆ ನಾನು ಚುನಾವಣೆ ಕನ್ನದಾಗ ಇಳಿದ್ಮೇಲೆ ನನಗೆ ಜನಬಂಬಲ ಎಷ್ಟೈತಿ, 4 ಓಟ್ ಅದಾವು, 4,000 ಅದಾವು, 40,000 ಅದಾವ ಅಂತೇಳಿ ನಾನು ಚುನಾವಣೆಗೆ ಬಂಡಾಯ ನಿಂದಿರ್ತಿಲ್ಲ, ಅವಾಗ ಗೊತ್ತಾಕೈತೆ ಗೋವಿಂದರಾಜ್ ಬಳ್ಳಾರಿ ಏನು ಅಂತೇಳಿ. ಇಲ್ಲ ಮಾತಾಡಿಲ್ಲ, ಇಲ್ಲ ಮಾತಾಡಿಲ್ಲ, ಇಲ್ಲ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ. ಒಬ್ಬ ಕಾರ್ಯಕರ್ತರ 30 ವರ್ಷ ಮೇಲ್ಪಟ್ಟು ದುಡಿದೀನಿ, ಅದು ನನಗೆ ಕೇಳುವಂಥ ಹಕ್ಕಿದೆ. ನನಗೆ ಅವಮಾನ ಮಾಡಿದರೆ ಕಾಂಗ್ರೆಸ್ ಪಕ್ಷ ಸೋರಿಸ್ಲಿಕ್ಕೆ ನಾನು ಕಾರಣ ಅಲ್ಲ, ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಎಚ್ ಜಿ ನಂಜನಮಠ ಸಾಹೇಬರು ಕಾರಣ ಆಗ್ತಾರೆ. ನನ್ನ ಬಂಡಾಯ ನಿಂದಲಿಕ್ಕೆ ಅವರೇ ಕಾರಣಕರ್ತರಾಗ್ತಾರೆ, ನಮ್ಮನ್ನು ಕಡೆಗಣಿಸಿದಕ್ಕೆ ಅವ್ರು ಕಾರಣಕರ್ತರಾಗ್ತಾರೆ. ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ನಂಜನಮಠ ಸಾಹೇಬರು ಅವನ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ, ಅವ್ನು 4 ಓಟ್ ಬೆಳಂಗಿಲ್ಲ, ಅವ್ನು ಭಾಳ ಮಹತ್ವ ಕೊಡಬೇಡ್ರಿ ಅಂತ ಹೇಳಿ ನಮಗೆ ಅವ್ರ ಮನೇನು 2 ಓಟ್ ಬೀಳುತ್ತಾವೆ, ಹೊರಗಿನ 4 ಬೀಳುತ್ತಾವೆ, ಅದು ಬಿಟ್ಟರೆ ಏನಿಲ್ಲ, ಭಾಳ ಇಂಪಾರ್ಟೆನ್ಸ್ ಕೊಡಬೇಡ್ರಿ ಅಂತ ಹೇಳ್ತಾರಂತ. ಈ ಮಾತು ಹೇಳ್ಬೇಕಂದ್ರೆ ನೀವು ಸ್ವಲ್ಪ ನಿಮ್ಮ ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ಜನಬಲ ಯಾವಾಗ ಬರ್ತದಂದ್ರೆ ನಾನು ಚುನಾವಣೆ ಕನ್ನದಾಗ ಇಳಿದ್ಮೇಲೆ ನನಗೆ ಜನಬಂಬಲ ಎಷ್ಟೈತಿ, 4 ಓಟ್ ಅದಾವು, 4,000 ಅದಾವು, 40,000 ಅದಾವ ಅಂತೇಳಿ ನಾನು ಚುನಾವಣೆಗೆ ಬಂಡಾಯ ನಿಂದಿರ್ತಿಲ್ಲ, ಅವಾಗ ಗೊತ್ತಾಕೈತೆ ಗೋವಿಂದರಾಜ್ ಬಳ್ಳಾರಿ ಏನು ಅಂತೇಳಿ. ಇಲ್ಲ ಮಾತಾಡಿಲ್ಲ, ಇಲ್ಲ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ. ಒಬ್ಬ ಕಾರ್ಯಕರ್ತರ 30 ವರ್ಷ ಮೇಲ್ಪಟ್ಟು ದುಡಿದೀನಿ, ಅದು ನನಗೆ ಕೇಳುವಂಥ ಹಕ್ಕಿದೆ. ನನಗೆ ಅವಮಾನ ಮಾಡಿದರೆ ಕಾಂಗ್ರೆಸ್ ಪಕ್ಷ ಸೋರಿಸ್ಲಿಕ್ಕೆ ನಾನು ಕಾರಣ ಅಲ್ಲ, ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಎಚ್ ಜಿ ನಂಜನಮಠ ಸಾಹೇಬರು ಕಾರಣ ಆಗ್ತಾರೆ. ನನ್ನ ಬಂಡಾಯ ನಿಂದಲಿಕ್ಕೆ ಅವರೇ ಕಾರಣಕರ್ತರಾಗ್ತಾರೆ, ನಮ್ಮನ್ನು ಕಡೆಗಣಿಸಿದಕ್ಕೆ ಅವ್ರು ಕಾರಣಕರ್ತರಾಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.